ಮಾತಾ ಕಿ ಇಲ್ಲ ಹಿಂದೆ ವಾಸೆ ಬಂದಿಲ್ಲ. ಭಾರತ್ ಮಾತಾ ಕಿ. ಸ್ನೇಹಿತರೆ, ಮೂಡಲ ಬಾಗಿಲು ಮುಳುಬಾಗಿಲಲ್ಲಿ ಈ ಒಂದು ಶಿವಾಜಿ ಜಯಂತಿನ ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ಮಾಡಿದ್ದಾರೆ, ಮಾಡಿ ತೋರಿಸಿದ್ದಾರೆ ಅಂದ್ರೆ ಅದು ಮುಳುಬಾಗ್ಲು. ಆ ಒಂದು ಪೂರ್ವಭಾವಿ ಸಭೆಯಲ್ಲಿ ನನಗೆ ಕರೆದು ಇವತ್ತು ಮಾತಾಡೋದಂತ ಅವಕಾಶ ಕೊಟ್ಟಿರುವಂತ ನಮ್ಮ ಏನು ಹಿಂದೂಗಳ ಫೈರ್ ಬ್ರ್ಯಾಂಡ್ ನಮ್ಮ ಸಂಸದರು ಹರೀಶ್ ಅಣ್ಣವರು, ಸುರೇಶ್ ಅವರು, ಕೋಳಿ ನಾಗರಾಜ್ ಅವರು, ಮತ್ತೆ ಏನವ್ರ ಹೆಸರು ಅಶೋಕ್ ಜಿ ಅವರು, ಮತ್ತೆ ನಮ್ಮ ಪ್ರಸಾದ್ ಅವರು, ಶಕ್ತಿ ಪ್ರಸಾದ್ ಅವರು, ಮತ್ತೆ ಅಶೋಕ್ ಅವರು, ನಮ್ಮ ಅಣ್ಣ ಸತೀಶ್ ಅವರು, ಎಲ್ಲ ಈ ಯೂತ್ಸ್ ಮುಖ ನೋಡಿದ್ರೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ಮಾತಾಡ್ಬೇಕನ್ಸ್ತದೆ. ಅಷ್ಟೊಂದು ಯೂತ್ಸ್ ಇದ್ರೆ. ನಾವು ಕೋಲಾರದಲ್ಲಿ ನಮ್ ಕನ್ಸು ಮಂಗಳೂರು ತರ ಕೋಲಾರದಲ್ಲಿ ಕಾರ್ಯಕ್ರಮ ಮಾಡ್ಬೇಕಂತ. ನಾವು ಮೊನ್ನೆ ಹಿಂದೂ ಸಮಾರಂಭ ನೋಡಿದ್ರಿ ತಾವೆಲ್ಲ ಯಾವ ರೀತಿ ಏನಿತ್ತು ಅಂತ. ಒಂದು ವಾತಾವರಣ ಸೃಷ್ಟಿ ಮಾಡಿದ್ವಿ ನಾವು ಕೋಲಾರದಲ್ಲಿ. ನಾವು ಮಂಗಳೂರಿಗೆ ಸುಮಾರು 25-30 ವರ್ಷದಿಂದ ಬಜರಂಗ ದಳ ಇದ್ದಾಗ ನಾನು ಸುಮಾರು ಇಲ್ಲಿ ನನ್ನ ಜೊತೆ ಇದ್ದಾರೆ ಬಜರಂಗ ಸುನಿಲ್ ಕುಮಾರು, CT ರವಿಯವರು ಇನ್ನ ಮೇಲೆ ಆಗಿರ್ಲಿಲ್ಲ. ಹೋಗ್ತಾ ಅದೊಂದು ದತ್ಪೀಠ ಆಯ್ತು. ಅಲ್ಲಿ ಒಂದಷ್ಟು ಗೋರಿಗಳಿತ್ತು. ಅವಾಗ ನಮ್ಮ ಪ್ರವಾದ್ ಮುತಾಲಿಕ್ ಜಿ ನಮ್ಗೆ ರಾಜ್ಯ ಸಂಚಾಲಕ, ಅವರ ಸಾಮಾನ್ಯ ಕಾರ್ಯಕರ್ತ ಬಜರಂಗ ದಳದಲ್ಲಿ. ಅವತ್ತು ಹೋದಾಗ ನಮ್ಗೊಂದು ಪ್ರೇರಣೆ ಮಂಗಳೂರು ಅಂದ್ರೆ. ಅವತ್ತಿಂದ ಕನಸು ನನಗೆ. ತದನಂತರ ನಾವು ಭಾಜಪಕ್ಕೆ ಬಂದ್ರೆ ಭಾಜಪ ಹಲವಾರು ಜವಾಬ್ದಾರಿ ತಗೊಂಡು, ಅದು ಬೇರೆ ವಿಷಯ. ಮಂಗಳೂರು ತರ ಕಾರ್ಯಕ್ರಮ ಮಾಡಬೇಕು ಅಂದ್ಬಿಟ್ಟು ಅನ್ಕೊಂಡಿದ್ವಿ. ಹಿಂದೂ ಸಮಾಜೋತ್ಸವ ಬಂತು, ಸಂಘದ 100 ವರ್ಷದ ಪ್ರಯುಕ್ತ ಎಲ್ಲಾ ಕಡೆ ಸಮಾಜೋತ್ಸವಗಳನ್ನ ಚೆನ್ನಾಗಿ ಮಾಡಬೇಕು, ಯಶಸ್ವಿ ಮಾಡ್ಬೇಕಂತ ಹೇಳಿದಾಗ ನಾವೊಂದು ಸುಮಾರು ಸಂಘದಿಂದ ನಿರ್ಧಾರ ಆಯ್ತು. 28 ಕಡೆ ಕೋಲಾರ ಜಿಲ್ಲೆಯಲ್ಲಿ ಆಗ್ಬೇಕಂತ ಆಯ್ತು. ಕೋಲಾರದಲ್ಲಿ ಪ್ರಾರಂಭ ಆಯ್ತು, ಎಲ್ಲ ಹೋಬಳಿ ಹೆಡ್ ಕ್ವಾರ್ಟರ್ಗಳಲ್ಲಿ. ನಿಮ್ಗೆ ಗೊತ್ತು, ಮಾಲೂರಲ್ಲಿ ಕಳೆದ ಬಾರಿ ನಾವು ಸಂಚಲನ ಮಾಡಿದ್ವಿ. ಸುಮಾರು 3,500 ಪಥಸಂಚಲನ ಗಣವೇಶ ಹಾಕೋ ಮುಖಾಂತರ ಮಾಡಿದ್ವಿ. ಕೋಲಾರದಲ್ಲಿ ಯಾಕೆ 25,000 ಜನ ಸೇರಿಸಿ ಮಾಡಬಾರ್ದು ಅಂತ ನಾವು ಇಲ್ಲಿ ವೇದಿಕೆ ಮೇಲೆ ನಮ್ಮ ಸಂಸದರು ಎಲ್ಲ ಕುತ್ಕೊಂಡು ಒಂದು ಪೂರ್ವಭಾವಿ ಸೇವೆ ಮಾಡಿದ್ವಿ. ಮತ್ತೆ ವಾತಾವರಣ ಸೃಷ್ಟಿ ಮಾಡಿದ್ವಿ. ನೋಡಿದ್ರಿ ನೀವು, ಕಲರ್ಫುಲ್ ಆಗಿತ್ತು ಕೋಲಾರದಲ್ಲಿ ಅಂತ. ಎಷ್ಟೊಂದು ಜನ ನೋಡಿರ್ತೀರಿ. ಅದಕ್ಕೆ ಮೊದಲು ಪೂರ್ವಭಾವಿ 31ಕ್ಕೆ ಕಾರ್ಯಕ್ರಮ ಆಯ್ತು. ಇಂಥ ದಿವಸ ಭಾನುವಾರ 29ಕ್ಕೆ ಒಂದು ಬೈಕ್ ರ್ಯಾಲಿ ಮಾಡಿದ್ರಿ. ಬೈಕ್ ರ್ಯಾಲಿಗೆ ವೇಮ್ಗಳೆಲ್ಲ ಮಾಡಿದ್ರಿ. ಅಲ್ಲಿ ಒಂದಷ್ಟು ಯಾರೋ ಸ್ಪಾನ್ಸರ್ ಇದ್ರು, ಹೆಲ್ಮೆಟ್ ಕೊಟ್ರು. ಅದೇ ಕೋಲಾರದಲ್ಲಿ ಆತರ ವ್ಯವಸ್ಥೆ ಇಲ್ಲ. ನಿಮ್ಗೆ ಗೊತ್ತು, ಕೋಲಾರ ಸೆನ್ಸಿಟಿವ್ ಏರಿಯಾ ಅಂತ ಬಿಂಬಿಸ್ಬಿಟ್ಟವ್ರೆ. ಅದೇ ನಮ್ಮ ಸಂಸದರು ಫ್ಲಾಗ್ ಹಾರಿಸಿದ್ರಲ್ಲ ಯಾವರು, ಅಲ್ಲೆಲ್ಲ ಹೋಗ್ತಾರಿಲ್ಲ, ಅದು ಇದು ಏನೋ ಇತ್ತು. ಆಮೇಲೆ ನಾವೊಂದು ಪ್ಲಾನ್ ಮಾಡ್ಕೊಂಡ್ರಿ. ಈ ತರ ನಿಮ್ಮಂತ ಯುವಕರೇ ಮಾಡಿದ್ದು. ನಾವೊಂದು 500,000 ಬೈಕ್ ರ್ಯಾಲಿ ಮಾಡ್ಬೇಕು ಅನ್ಕೊಂಡ್ರಿ. ನಿಮ್ಗೆ ಗೊತ್ತಿಲ್ಲ, 3,200 ಬೈಕ್ ಬಂದಿತ್ತು. ಇಡೀ ಕೋಲಾರ ನಡಗ್ಬಿಡ್ತಾ ಅವತ್ತು. ಏನ್ ಕೋಲಾರದಲ್ಲಿ ಬೈಕ್ ರ್ಯಾಲಿ ವಿತೌಟ್ ಪೆಟ್ರೋಲ್, ವಿತೌಟ್ ಹೆಲ್ಮೆಟ್, ಯಾರಿಗೂ ನಾವು ಇದ್ ಮಾಡಿ, ಹೆಲ್ಮೆಟ್ ಇಲ್ದಿದ್ರೆ ವಾಪಸ್ ಕಳಿಸ್ತೀವಿ ಅಂತ ಹೇಳಿದ್ವಿ. ಎಂತ ಬೈಕ್ ರ್ಯಾಲಿ ಐತೆ ಅಂದ್ರೆ, ನಾವು ಬೈಕ್ ರ್ಯಾಲಿ ಫಿಕ್ಸ್ ಮಾಡಿದ್ದೆ 3.5 ಕಿಲೋಮೀಟರ್ ಬೈಕ್ ಆಯ್ತು. ನೋಡ್ರಿ ಯಾರು ಇದ್ದು ಭಾಗವಹಿಸಿದಾರ ಗೊತ್ತಿದ್ದು. 3.5 ಕಿಲೋಮೀಟರ್ ಬೈಕ್ ಆಯ್ತು. ಅದಾಗಿ 2 ದಿವಸಕ್ಕೆ ಡೇ ಆಫ್ಟರ್ ಟುಮಾರೋ, ಅದು ನಾಳಿದ್ದು ಇದು ಕಾರ್ಯಕ್ರಮ ತುಂಬಾ ಪ್ರಚಾರ ಆಗಿತ್ತು. ಮನೆಗೊಬ್ಬರು ಬರಲೇಬೇಕಂತಿತ್ತು. ನಾವು ಸುಮಾರು 22,000 ಜನ ಸೇರಿದ್ವಿ ಇವತ್ತು. ಅದನ್ನ ತಡೆಯಕ್ಕೆ ಸಾಕಷ್ಟು ಜನ ಪ್ರಯತ್ನ ಮಾಡಿದ್ರು. ಆದ್ರೆ ಹಿಂದೂಗಳ ಶಕ್ತಿ ಒಂದಾದ್ರೆ ಯಾರು ತಡೆಯಕ್ಕಾಗಲ್ಲ ಅನ್ಬಿಟ್ಟು ನಿಮ್ಗೆ ಗೊತ್ತಾಯ್ತು. ಅವತ್ತು ಯಾರು ವಿರೋಧ ಮಾಡಕ್ಕೆ ಆಗಿಲ್ಲ. ಆ ಶಕ್ತಿ ಮುಳುಬಾಗ್ಲಲ್ಲಿ ಇದೆ. ನೀವು ಹಿಂದೆ ಮಾಡಿದಿರಿ ಶಿವಾಜಿ ಜಯಂತಿ ಕೋಲಾರಕ್ಕೆ, ಎಲ್ಲದಕ್ಕೂ ಕಣ್ ತರಿಸಿದಿರಿ. ನಾನು ನೋಡಿದೀನಿ ಸಾಕಷ್ಟು. ಶಿವಾಜಿ ಜಯಂತಿ ಅಂದ್ರೆ ನಾನು ಹೇಳಿದ್ನಲ್ಲ ಅವಾಗ, ಅದು ಮುಳುಬಾಗ್ಲು ಅಂದ್ರೆ ಶಿವಾಜಿ ಜಯಂತಿ ಅಷ್ಟು ಚೆನ್ನಾಗಿ ಮಾಡ್ತೀರಿ. ಮತ್ತೆ ಹಿಂದೂ ಸಮಾಜಸ್ಥರು ಮಾಡಿದಿರಿ. ಮತ್ತೆ ಈ ಶಿವಾಜಿ ಜಯಂತಿ ಇಡೀ ಸ್ಟೇಟ್ಗೆ ಹೋಗ್ಬೇಕು. ಮುಳುಬಾಗ್ಲಲ್ಲಿ ತುಂಬಾ ಹಿಂದೂ ಯುವಕರಿದ್ದಾರೆ, ಅವ್ರು ಎಲ್ಲದಕ್ಕೂ ರೆಡಿ ಆಗಿರ್ತಾರೆ. ಅಂತ ಶಿವಾಜಿ ಜಯಂತಿ ನಾವು ಮಾಡ್ತೀವಿ. ಇಡೀ ರಾಜ್ಯ ಮುಳುಬಾಗಿಲು ಕಡೆ ನೋಡ್ಬೇಕಂದ್ರೆ, ಇಡೀ ಎಲ್ಲಾ ರಾಜಕೀಯ ವ್ಯಕ್ತಿಗಳು ಏನೋ ಒಳ್ಳೇದಾಗ್ಬೇಕಂದ್ರೆ ಕುಡುಮಲೆ ಗಣೇಶನ ದೇವಸ್ಥಾನಕ್ಕೆ ಬಂದು ನಮಸ್ಕಾರ ಹಾಕೊಂಡು ಹೋಗ್ತಾರೆ. ಅಂದ್ರೆ ಇನ್ನೊಂದ್ಸತಿ ನೋಡ್ಬೇಕು. ಆ ರೀತಿ ನಾವು ಮಾಡೋಂತ ಕೆಚ್ಚದೆ ಯುವಕರು ನಾವಿಲ್ಲಿ ಸೇರಿದ್ರು. ನಿಮ್ಮೆಲ್ಲ ಒಂದು ಆ ಮುಖ ಸ್ತರೇ ನೋಡಿದ್ರೆ ಖಂಡಿತವಾಗಿ ಆ ತರ ಮಾಡ್ತೀರಿ ಅಂತ ನನಗೆ ನಂಬಿಕೆ ಇದೆ. ಆ ಕಾರಣಕ್ಕೆ ಇವತ್ತೇನ್ ನಾವು ಇಲ್ಲಿ ಸೇರಿದ್ರಿ. ನಿಮ್ಮ ಒಂದು ಸುಮ್ಮನೆ ಮಾತಾಡಿದ್ರೆ ಆಗಲ್ಲ. ಅವತ್ತಿಂದ 31 ಕಾಯ್ದ್ರೆ ಆಗಲ್ಲ. 29 ದಿವಸನೇ ಬಂದ್ರೆ ಆಗಲ್ಲ. ವಾತಾವರಣ ಸೃಷ್ಟಿ ಮಾಡ್ಬೇಕು, ಮಾತಾಡ್ಬೇಕು. ನೀವ್ ಎಷ್ಟೇ ಯೂಟ್ಯೂಬ್ಗಳಲ್ಲಿ ಹೋದ್ರೆ ಕೂಡ ಅದು ಕೆಲಸ ಆಗಲ್ಲ. ಯೂಟ್ಯೂಬ್ ಒಂದು ಭಾಗನೇ, ಪ್ರಚಾರದೊಂದು ಭಾಗನೇ, ಪ್ರಚಾರ ಆಗೋದೊಂದು ಭಾಗನೇ. ಆದ್ರೆ ನಾವು ಮಾತಲ್ಲಿ ಮಾತಾಡಿ ನಮ್ಮ ಮನೆಯಿಂದ ಒಬ್ರು ಬರ್ಬೇಕಂತ ನಾವು ನಿರ್ಧಾರ ಮಾಡ್ತಿರಲ್ಲ, ಅದು ಹೆಚ್ಚಾಗ್ತದೆ. ಸುಮಾರು ಒಂದು 25-30 ಸಾವಿರ ಜನ ನಾವು ಶಿವಾಜಿ ಜಯಂತಿಯಲ್ಲಿ ಭಾಗವಹಿಸಿದ್ದಾದ್ರೆ ಇಡೀ ರಾಜ್ಯ ನೋಡ್ತದೆ.
ಆ ರಾಜ್ಯ ನೋಡುವಂತ ಕೆಲಸ ಈಗ ಹಿಂದೆನೂ ನೀವು ಮಾಡಿದಿರಿ, ಮುಂದೆ ಮಾಡ್ತೀರಿ. ಅದು ಒಂಥರ ಕಲರ್ಫುಲ್ ಆಗಿರ್ಬೇಕು. ಶಿವಾಜಿ ಜಯಂತಿ ಯಾಕೆ ಮಾಡ್ತಾ ಇದ್ರಿ? ಇಲ್ಲಿ ಯಾವುದೇ ಒಂದು ಜಾತಿ ಇಲ್ಲ, ಒಂದು ಧರ್ಮ ಮಾತ್ರ ಇದೆ. ಆ ಧರ್ಮದ ಸೇನಾನಿಗಳು ಮುಳುಬಾಗ್ಲಲ್ಲಿದ್ದಾರೆ. ಮುಳುಬಾಗ್ಲಪ್ಪ ಇಡೀ ರಾಜ್ಯಕ್ಕೆ ಶಿವಾಜಿ ಜಯಂತಿ ಈ ತರ ಮಾಡಿದಾರಪ್ಪ. ಮುಳುಬಾಗ್ಲವ್ರನ್ನ ನೋಡಿ ಕಲೀರಪ್ಪ, ಮುಳುಬಾಗ್ಲ ಯುವಕರು ನೋಡಿ ಕರೀರಪ್ಪ, ಮುಳುಬಾಗ್ಲ ನಾಯಕರು ನೋಡಿ ಕರೀರಪ್ಪ ಅಂತ ರಾಜ್ಯ ಮಾತಾಡ್ಬೇಕು 30ನೇ ತಾರೀಕು. ಆ ರೀತಿ ಮಾಡಕ್ಕೆ ನಾವೆಲ್ಲ ಉತ್ಸಾಹ ಇದ್ದಿರ್ ತಾನೆ. 29ನೇ ತಾರೀಕು ಖಂಡಿತವಾಗಿ ನಾವು ನಿಮ್ ಜೊತೆ ಇರ್ತೀವಿ. ಬಾಯಿ ಮಾತಲ್ಲ, ಎಲ್ಲಾ ರೀತಿಯಲ್ಲಿ ನಾವು ಇರ್ತೀವಿ. ನೀವೆಲ್ಲ ಮಾಡೋಂತ ಕೆಲ್ಸಕ್ಕೆ ಇವತ್ತು ಹಿರಿಯರನ್ನ ಮಾತಾಡ್ತಾರೆ. ನೀವೆಲ್ಲ ಏನ್ ಸಲಹೆ ಸೂಚನೆ ಕೊಡ್ತೀರಿ ಅದನ್ನ ನಾವು ಮಾಡ್ತೀವಿ. ಮತ್ತೆ ಏನೇ ಆಗ್ಲಿ ಈ 40 ಡಿಸೇಬಲ್ ಒಳಗೆ ನಾವು ಇದು ಸಿಸ್ಟಮ್ನ ಅಳವಡಿಸ್ಬೋದು. ಅದಕ್ಕೆ ಯಾರ್ದು ವಿರೋಧ ಇಲ್ಲ. ಲೀಗಲ್ ಆಗೇ ಇದೆ, ಅದು ಲೀಗಲ್ ಆಗೇ ಇದೆ ಅದು ಹಾಕಕ್ಕೆ. ಡಿಜೆ ಅನ್ನೋದು ಇಡೀ ಸ್ಟೇಟ್ ಅಲ್ಲಿ ಪರ್ಮಿಷನ್ ಇಲ್ಲದೆ ಇರ್ಬೋದು. ಆದ್ರೆ ನಾವು ಮೊನ್ನೆ ಹಿಂದೂ ಸಮಾಜಕ್ಕೆ 2 ಕಡೆ ಅದನ್ನ ಅಳವಡಿಸಿದ್ರಿ. ಸೌಂಡ್ ಬಾಕ್ಸ್ ನ 40 ಡಿಸೇಬಲ್ಗಿಂತ ಅದು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಆರ್ಡರ್ ಇರೋದಕ್ಕೆ ನಾವು ಅದರೊಳಗೆ ಹಾಕೊಂಡು ನಮ್ಮ ಒಂದು ದೇಶದ ಭಕ್ತಿ ಹಾಡುಗಳು ಹಾಕೊಂಡು ನಾವು ಯಾವ ರೀತಿ ಅದನ್ನ ಎಂಜಾಯ್ ಮಾಡ್ಬೋದು, ಮತ್ತೆ ಯಾವ ರೀತಿ ಅದನ್ನ ಆಚರಣೆ ಮಾಡ್ಬೋದು ಅಂತ ಅದು ಹೇಳ್ತಾರೆ. ನಾವೆಲ್ಲ ನಿಮ್ ಜೊತೆ ಇರ್ತೀವಿ. ಅದಕ್ಕೆ ಯಾರ್ದು ಅಪ್ಪಣೆ ಏನೋ ಅನುಮತಿ ಏನ್ ಬೇಕಾಗಿಲ್ಲ. ನಾವೆಲ್ಲ ಒಟ್ಟಾಗಿ ನಿಂತ್ಕೊಂಡ್ರೆ, ನಿಮ್ಗೆ ಗೊತ್ತಿರಲಿ ವೇಮ್ಗಲಲ್ಲಿ ನಾವು ಬೈಕ್ ರ್ಯಾಲಿ ಮಾಡಕ್ ಹೋದಾಗ SP ಮೇಡಮ್ ನಮ್ಗೆ ಅದನ್ನ ಯಾಕೆ ಮಾಡ್ತೀರಿ ಸೆನ್ಸಿಟಿವ್ ಅಂತಲ್ಲ ನಾವ್ ಹೇಳಿದ್ರಿ. ನಾವು ಮಾಡೇ ತಿರ್ತೀವಿ. ಯಾಕಂತ ನೀ ನ್ಯಾಯಯುತವಾಗಿ ಮಾಡಕ್ಕೆ ಯಾರ್ದೇನು ಅಪ್ಪಣೆ ಬೇಕಾಗಿಲ್ಲ. ಅನ್ಯಾಯ ಕೆಲಸಗಳು ಸಾವಿರಾರು ಮಾಡ್ತಾ ಇದಾರೆ. ಆದ್ರೆ ನ್ಯಾಯಯುತ ಕೆಲಸ ಮಾಡಕ್ಕೆ ನ್ಯಾಯಪರ ನಾವು ನಮ್ಮ ಧರ್ಮದ ಆಚರಣೆ, ನಮ್ಮ ಮಹಾರಾಜರು ಕೆಚ್ಚಿದ ಹಿಂದೂ ನಾಯಕರು ಶಿವಾಜಿಯವರು ಅವರ ಒಂದು ಜನ್ಮ ವರ್ಷಾಚರಣೆ, ಅವ್ರ ಜಯಂತಿ ಮಾಡಕ್ಕೆ ಯಾರ್ದು ಅಪ್ಪಣೆ ಏನ್ ಬೇಕಾಗಿಲ್ಲ. ನಾವ್ ಯಾರೋ ವಿರುದ್ಧ ಮಾಡ್ತಾ ಇಲ್ಲ. ನಾವೆಲ್ಲ ಸೇರಿ ಮತ್ತೆ ಈ ಶಿವಾಜಿ ಜಯಂತಿನ ನಾವೇನ್ ಮಾಡಿದ್ರಿ, ಕೋಲಾರದಲ್ಲಿ ಹಿಂದೂ ಸಮಾಜೋತ್ಸವನ್ನ ನಾವೊಂದು ಕ್ಯಾಪ್ಷನ್ ಕೊಟ್ಟಿದ್ರಿ, ಹಿಂದೂಗಳ ಹಬ್ಬ ಅಂತ. ಅದು ನಾವು ಹಬ್ಬದ ತರನೇ ಮಾತಾಡಿದ್ವಿ. ನೋಡಿರ್ಬೋದು, ಹೆಣ್ಮಕ್ಳು ಮಂಗಳೂರಿಂದ 150 ಮಕ್ಳು ಬಂದ್ರು, ಡ್ಯಾನ್ಸ್ ಆಡ್ಕೊಂತ ಇದ್ರು. ನಾವೆಲ್ಲ ಡ್ಯಾನ್ಸ್ ಆಡ್ತಾ ಇದ್ರಿ. ಅದು ಹಬ್ಬ ಅಂತ ಆಚರಣೆ ಮಾಡಿದ್ವಿ. ಇವತ್ತು ಶಿವಾಜಿ ಜಯಂತಿನೂ ಕೂಡ ನಾವು ಹಬ್ಬದ ವಾತಾವರಣ ಸೃಷ್ಟಿ ಮಾಡಿ, ಮತ್ತೆ ಯಾವುದೇ ರೀತಿ ಬಿಗುವಿನ ವಾತಾವರಣ ಸೃಷ್ಟಿ ಆಗ್ಬಾರ್ದು. ಅವತ್ತು ಜನಕ್ಕೆ ಕೆಲವರಿಗೆ ಆ ಕಡೆ ಈ ಕಡೆ ಮಾತಾಡಲ್ಲ, ಭಯ ಇರ್ತದೆ. ಆ ತರ ಇದ್ದವ್ರಿಗೆ ನಾವು ಭಯ ಇಕ್ಸ್ಬಾರ್ದು. ಹೌದಪ್ಪ ಒಂದು ಒಳ್ಳೆ ಜಯಂತಿ ಮಾಡ್ತಾ ಇದ್ರೆ ಒಳ್ಳೆ ಹಿಂದೂಗಳೆಲ್ಲ ಸೇರಿ ಹಬ್ಬ ವಾತಾವರಣ ಸೃಷ್ಟಿ ಮಾಡ್ಬೇಕು. ಅವಾಗ ಎಲ್ಲರೂ ಆಚೆ ಬರ್ತಾರೆ. ನಾವು ಏನೋ ಒಂಥರ ಅವ್ರ ಮೇಲೆ ಹೋಗ್ತೀವಿ, ಯಾರ ಮೇಲೆ ಹೋಗಲ್ಲ. ನಮ್ಮ ಧರ್ಮನ ನಮ್ಮ ರಾಜ್ಯರ ಒಂದು ಹಿಂದೂಗಳ ಪ್ರತೀಕ ಶಿವಾಜಿ ಅವರ ಜಯಂತಿ ಮಾಡ್ಬೇಕಂದ್ರೆ ಯಾರಿಗೋ ಭಯ ವಾತಾವರಣ ಸೃಷ್ಟಿ ಆಗ್ಬಾರ್ದು. ಧೈರ್ಯವಾಗಿ ಹಬ್ಬದ ವಾತಾವರಣ, ಯುಗಾದಿ ಹಬ್ಬ ಯಾವ ರೀತಿ ಮಾಡ್ತೀವಿ ಆ ರೀತಿ ಹಬ್ಬ ಮಾತಾಡುವಂತ ರೀತಿ ಶಿವಾಜಿ ಜಯಂತಿ ಆಗ್ಬೇಕು. ಆ ಜಯಂತಿ ನಿಮ್ಮ ಮಾಡೋದಕ್ಕೆ ನಮ್ಮೆಲ್ಲ ಸಹಕಾರ ಇದೆ. ನಾವು ಕೂಡ ಸ್ವತಃ ನಿಮ್ ಜೊತೆ ಇದ್ದು ಎಲ್ಲ ಜಿಲ್ಲೆಯವರೆಲ್ಲ ಇಲ್ಲಿ ಬರುವಂತ ಕೆಲಸಕ್ಕೆ ನಾವು ಕೈ ಹಾಕ್ತೀವಿ. ಎಲ್ಲರೂ ಈ ಜಯಂತಿನ ನೋಡ್ಬೇಕು ರಾಜ್ಯದಲ್ಲಿ. ಆ ರೀತಿ ಮಾಡೋಣ ಅಂತ ಹೇಳಿ ನನ್ನ ಕರೆದು ನಿಮ್ಮನ್ನೆಲ್ಲ ನೋಡೋಂತ ಭಾಗ್ಯ ಕೊಟ್ಟು ಮಾತಾಡುವಂತ ಅವಕಾಶ ಕೊಟ್ಟು ನಿಮ್ಮೆಲ್ಲರಿಗೂ ಒಂದ್ಸಿ ನನ್ನ 2 ಮಾತು ವಿರಾಮ ಹೇಳ್ತೀನಿ. ಜೈ ಜಗನ್ನಾಥ.